ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನು ಎಲ್ಲವನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಪ್ರಯಾಗ್ರಾಜ್ನಲ್ಲಿ ಸಿಲುಕಿದ್ದ ಕಲಬುರಗಿಯ ಕನ್ನಡಿಗರು ಸುರಕ್ಷಿತರಾಗಿದ್ದಾರೆ. ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಅಮೃತ ಸ್ನಾನ ಮುಗಿಸಿ ವಾಪಸ್ಸಾಗುವಾಗ ಕಾಲ್ ತುಳಿತ ಸಂಭವಿಸಿತ್ತು, ಆದರೆ ನಾವು ಸುರಕ್ಷಿತವಾಗಿ ನಿಂತೆವು ಅಂತ ಹೇಳಿದ ಚಿಂಚೋಳಿಯ ಯಲಕಪಳ್ಳಿ ಗ್ರಾಮದಿಂದ ಹೋಗಿದ್ದವರ ಹೇಳಿಕೆ ಇದು. ಅಮೃತ ಸ್ನಾನಕ್ಕೆ ಹೋಗಿದ್ದ ಶಾಂತಗೌಡ, ರಮೇಶ್ ಹುನ್ನಳ್ಳಿ ಇವರೆಲ್ಲರೂ ಕೂಡ, ಸೋಮಶೇಖರ್, ವಿಜಯ್ ಕುಮಾರ್ ಇವರೆಲ್ಲರೂ ಸ್ನೇಹಿತರು ಒಟ್ಟಿಗೆ ಹೋಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸಿಲುಕಿದ್ದ ಕಲಬುರಗಿಯ ಇವರೆಲ್ಲರೂ ಕೂಡ ಈಗ ಸುರಕ್ಷಿತರಾಗಿದ್ದಾರೆ ಅಂತಕ್ಕಂಥದ್ದು ಚಿಂಚೋಳಿಯವರು ಇವರೆಲ್ಲರೂ ಕೂಡ ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಅದು ಕುಂಭಮೇಳದಲ್ಲಿ ಕಾಲ್ ತುಳಿತ ಸಂಭವಿಸಿದಾಗ ಅಲ್ಲೇ ಇದ್ದವ್ರು ಇವರೆಲ್ಲ. ಬಟ್ ಇವರು ಸೇಫಾಗಿ ಒಂದು ಕಡೆ ನಿಂತಿದ್ದಾರೆ. ಮತ್ತು ಇವ್ರು ಯಾರೂ ಚಲಾಪಿಲಿ ಆಗಿಲ್ಲ, ಬೇರ್ಪಟ್ಟಿಲ್ಲ, ಯಾರೂ ಕೂಡ ಒಂದೇ ಕಡೆ ಇದ್ದಾರೆ. ಹಾಗಾಗಿ ದೇ ಆರ್ ಸೇಫ್. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಗ್ಗ ಕಟ್ಕೊಂಡ್ಬಿಟ್ಟಿದ್ರು ಒಬ್ರಿಗೊಬ್ರು, ಆ ಕಡೆ ಈ ಕಡೆ ಹೋಗ್ಬಿಡಬಾರ್ದು ಅಂತ. ಆ ಥರ ಒಬ್ರಿಗೊಬ್ರು ಜೊತೆಯಲ್ಲೇ ಇದ್ದು ಅಪಾಯವನ್ನು ದಾಟಿ ಬಂದಿದ್ದಾರೆ ಕರ್ನಾಟಕದವರು. ಚಿಂಚೋಳಿಯ ಯಲಕಪಳ್ಳಿಯಿಂದ ಹೋಗಿದ್ರು ಇವರೆಲ್ಲರೂ ಕೂಡ, ಶಾಂತಗೌಡ, ರಮೇಶ್ ಅನ್ನೋರೆಲ್ಲರೂ ಕೂಡ. ನೋಡಿ ಅವ್ರ ಫೋಟೋ ಎಲ್ಲ ನೀವು ಗಮನಿಸ್ತಾ ಇದ್ದೀರಾ, ಇವರೇ ಈ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ಇವರೇ. ಸೊ ಇವರೆಲ್ಲರೂ ಕೂಡ ಇವಾಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಬೆಳಗಾವಿಯವ್ರು ಹೋಗಿದ್ರಲ್ಲ, ಅವರೆಲ್ಲ ಪಾಪ ಸ್ವಲ್ಪ ಜನಕ್ಕೆಲ್ಲ ತೊಂದರೆ ಆಗಿದೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇವರೆಲ್ಲ ಸೇಫ್ ಆಗಿದ್ದಾರೆ. ನೋಡಿ ಅಲ್ಲಿ ಕೋಟ್ಯಾಂತರ ಜನ ಸೇರಿದಾಗ ಎಲ್ಲ ರಾಜ್ಯದ ಜನರು ಇರ್ತಾರೆ, ಸಹಜವಾಗಿ ಕರ್ನಾಟಕದವರು ಇರ್ತಾರೆ. ಅವ್ರಿಗೆ ಅದು ಅಮೃತ ಸ್ನಾನ ಮಾಡಬೇಕು, ಆ ಟೈಮಲ್ಲೇ ಮಾಡಬೇಕು ಅಂತ ಒಂದು ಹಠ. ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆಯಬಾರದಂತಹ ಘಟನೆಗಳು ನಡೆದು ಹೋಗುತ್ತೆ. ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸೇಫ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಒಂದಷ್ಟು ಜನಕ್ಕೆ ಗಾಯ ಆಗಿರ್ತಕ್ಕಂಥವ್ರಿಗೆಲ್ಲ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಕೆಲವ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿರ್ಬೋದು, ಕೆಲವ್ರಿಗೆ ಸ್ವಲ್ಪ ಗಂಭೀರ ಸ್ವರೂಪದ್ದಾಗಿರ್ಬೋದು, ಅದೆಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಅಂತಲೇ ಹಾಸ್ಪಿಟಲ್ಸು, ಆ್ಯಂಬುಲೆನ್ಸು ಎಲ್ಲ ಇವೆ ಅಲ್ಲಿ, ಇಮಿಡಿಯೇಟಾಗಿ ಅವ್ರನ್ನ ಶಿಫ್ಟ್ ಮಾಡೋದಕ್ಕೋಸ್ಕರ. ನೋಡಿ ಅಲ್ಲಿ ಸೆಕ್ಯೂರಿಟಿ ನೋಡಿ ಹೇಗೆ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಅರೆಸೇನಾ ಪಡೆಯವರಾಗಿರ್ಬೋದು ಅಥವಾ CRPF ಅವರು ಮತ್ತು ಪೊಲೀಸ್ ಸಿಬ್ಬಂದಿ ಫುಲ್ಲು ನಾಕಾಬಂದಿಯನ್ನು ಹಾಕ್ಬಿಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿರುವಂತಹ ಪ್ರಯಾಗ್ರಾಜ್ನಲ್ಲಿ ಇರ್ತಕ್ಕಂಥ ಕನ್ನಡಿಗರು ಉಮೇಶ್ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಈಗ ನೀವು? ಈಗ ಸ್ವಲ್ಪ ಬಂದು ರೈಲಲ್ಲಿ ಕುತ್ಕೊಂಡವ್ರಿಗೂ ಸ್ವಲ್ಪ ಪ್ರಾಣ ಉಳ್ಕೊಳ್ತು ಅಂತ ಕಾಣುತ್ತೆ. ಯಾಕಂದ್ರೆ ನಂದೊಂದು ಬಿಡಿ, ನನ್ನ ಜೊತೆ ಬಂದಿರ್ತಕ್ಕಂಥ ನನ್ನ ಸಿಸ್ಟರ್ನ ನನ್ನ ಕರ್ಕೊಂಡ್ ಬಂದೆ. ಅವ್ರು ಹಾರ್ಟ್ ಪೇಷಂಟ್, ಅವ್ರಿಗೆ ನೋಡ್ಬೇಕು ಸಂಗಮ ಅಂತ ಹೇಳಿದ್ಗೆ ನಾನು ಕರ್ಕೊಂಡ್ ಬಂದೆ. ಬಟ್ ಅವ್ರು ನೋಡ್ಲಿಕ್ಕೂ ಆಗಿಲ್ಲ. ಕೊನೆಗೆ ಸಂಗಮದಲ್ಲೇ ನಾನು ಸ್ನಾನ ಮಾಡಿಸ್ದೆ. ಬಟ್ ತ್ರಿವೇಣಿ ಸಂಗಮಕ್ಕೆ ಹೋಗಕ್ ಆಗಿಲ್ಲ. ಅದಕ್ಕೆ ಅಲ್ಲಿಂದ ನಾವು ಸರಿ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಬಂದಾಗಲ್ಲ ಎಲ್ಲ ಬ್ಲಾಕ್ ಮಾಡ್ಬಿಡಿ. ಎಂಟೈರ್ ಪ್ರಯಾಗ್ರಾಜು ಎಲ್ಲ ಕಂಪ್ಲೀಟ್ ಬ್ಲಾಕ್, ಯಾವ ವೆಹಿಕಲ್ ಇಲ್ಲ, ಯಾವುದಿಲ್ಲ. ಸೊ ಜನ ನುಗ್ಗಲು ಅಂದ್ರೆ ಕೋಟಿ ಜನನ ಬಂದವ್ರೆ. ಮಾಧ್ಯಮದಲ್ಲಿ ಹೇಳಿದೆ ಒಂಥರ, ಇಲ್ಲಿ ನೋಡ್ತಾ ಇರೋದು ಒಂಥರ. ಇಲ್ಲಿ ಎಲ್ಲಾ ತರ ಫೆಸಿಲಿಟಿ ಇದೆ ಅಂತಾರೆ, ಯಾವ ಫೆಸಿಲಿಟಿನೂ ಇಲ್ಲ. ಜೊತೆಗೆ ಯಾವ ವೆಹಿಕಲ್ ಫೆಸಿಲಿಟಿ ಇಲ್ಲ. ಮತ್ತೆ 20-25-30 ಕಿಲೋಮೀಟರ್ ನಡಿಬೇಕು. ಪಾಪ ಎಲ್ಲ ಅಮಾಯಕರು ಬಂದಿರೋದು. ಅವ್ರಿಗೆ ಏನಂದ್ರೆ ಗೊತ್ತಿಲ್ಲ. ಜೊತೆ ಸ್ವಲ್ಪ ಒಟ್ಟು ಬೇರೆ. ಇಲ್ಲಿ ಏನಂದ್ರೆ ಸರ್ಕಾರ ಏನ್ ಮಾಡಿದೆ, ಎಲ್ಲ VIP ಬರ್ತಾರಲ್ಲ ಆ ಜಾಗಕ್ಕೆ ಎಲ್ಲ ಪ್ರೊಟೆಸ್ಟ್, ಅವ್ರಿಗೆ ಎಲ್ಲ ಪ್ರೊಟೆಸ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ನೋಡ್ಕೊಳ್ ಪಾಪ. ಈ ಮಿಡ್ಲ್ ಕ್ಲಾಸ್ ಇಲ್ಲಿ ಭಕ್ತರು ಬರುವಂತ ಜಾಗಕ್ಕೆ ಸರಿಯಾಗಿ ಇಲ್ಲಿ ಫೆಸಿಲಿಟಿ ಇಲ್ಲ, ಸೆಕ್ಯೂರಿಟಿನ ಇಲ್ಲ. ಜೊತೆಗೆ ಅದಕ್ಕೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳೋರು ಇಲ್ಲ, ಎಲ್ಲಿ ಯಾವ ತರ ಹೋಗ್ಬೇಕು ಅಂತ ಡೈರೆಕ್ಷನ್ ಅಂತ ಸ್ವಲ್ಪ ಅಧ್ವಾನ ಆಗಿದೆ. ಆದ್ರೂ ನಮ್ ಕನ್ನಡಿಗರಿಗೆ ಹೇಳೋದು, ಯಾರೇ ಆಗ್ಲಿ ಅಲ್ಲಿಂದ ಕೈ ಮುಕ್ಕೊಳ್ಳಿ. ದಯವಿಟ್ಟು ಇಲ್ಲಿ ಬಂದು ಅವಸ್ಥೆ ಆಗಿ ಪ್ರಾಣ ಕಳ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ನನ್ಗಾಗಿರೋ ಅನುಭವ ನಾನು ಎಲ್ಲಾರ್ಗು ಹೇಳ್ಬಲ್ಲೆ. ಯಾಕಂದ್ರೆ ನಾವೆಲ್ಲ ಯುವಕರು ಬಂದು ನಾವು ಇನ್ನ ವಯಸ್ಸಲ್ಲಿ ಹೆಂಗ್ ಬಂದು ನಾವು ನುಗ್ಗಕ್ಕಾಗಲ್ಲ ಇಂತ ಜಾಗಕ್ಕೆ ಅಂದ್ರೆ ಎಲ್ಲ ನಮ್ಮ ಅನುಭವನೇ ಜಾಸ್ತಿ ಆಗ್ಬಿಟ್ಟಿದೆ. ಅಂತ ಜನ ಇದ್ರಲ್ಲಿ ಇಲ್ಲಿ ಬರ್ತಕ್ಕಂಥ ವಯಸ್ಸಾದವರು, ಪಾಪ ವೃದ್ಧರು, ಚಿಕ್ಕ ಮಕ್ಕಳು ಎಲ್ಲ ಜೊತೆಲಿ ಬಂದು ನನ್ನ ಜೊತೆಲಿ ಬಂದಾಗ ನನ್ಗೆ ನುಗ್ಲಾಗಿದ್ದಾನೆ, ನನಗೆ ಆಗಿದ್ದೇನೆ. ಇವತ್ತು ಬೆಳಿಗ್ಗೆ ಆಗಿದ್ದು ನೋಡಿದೆ, ಆ ಕಾಲೆಲ್ಲ ಟ್ವಿಸ್ಟ್ ಆಗಿ ನಿನ್ನೆಯಿಂದ ಸಂಜೆಯಿಂದಾನೆ ಹಂಗೆ ಸ್ಟಾರ್ಟ್ ಆಗ್ಬಿಡ್ತು. ನುಗ್ಲಿಂದ ತುಳಿದು ಕಾಲು ಸ್ವೆಲ್ಲಿಂಗ್ ಎಲ್ಲ ಬಂದ್ಬಿಟ್ಟಿದೆ. ಮತ್ತೆ ಮೆಡಿಸಿನ್ ತಗೊಂಡು ಹಾಸ್ಪಿಟಲ್ ಹೋಗ್ಬಿಟ್ಟು ವಾಪಸ್ ನಾವು ಬರ್ತಾ ಇರೋದು. ಅದು ಇಲ್ಲಿ ರೈಲ್ವೆ ಸ್ಟೇಷನ್ಗೂ ರೈಲ್ಗಳು ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ರೈಲು ಇಲ್ಲ, ಯಾವ್ದು ರೈಲ್ ಇಲ್ಲ, ಬಸ್ಸು ಇಲ್ಲ, ಯಾವ ವೆಹಿಕಲ್ ಇಲ್ಲ. ಯಾವ್ದಾದ್ರೆ ನಾವು ಆಲ್ರೆಡಿ ಇವತ್ತು ಬಿಡ್ಬೇಕು, ನಾಳೆ ಹೋಗಿ ಅಂದ್ರೆ ಅರ್ಥನೇ ಆಗಲ್ಲ. ನಾಳೆ ನಾವು ಆಲ್ರೆಡಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ನಾನು ಇದು ಬುಕ್ ಮಾಡ್ಬಿಟ್ಟು ಅಲ್ಲೆಲ್ಲ ಹೋಟ್ಲೆಲ್ಲ ಬುಕ್ ಮಾಡಿದೀನಿ. ನಾಳೆ ಹೋಗಿ ಅಂದ್ರೆ ಆಗುತ್ತಾ?
ಅದಕ್ಕೆ ಏನಾರ ಮಾಡಿ ಹೆಂಗಾರ ಮಾಡಿ ಒಂದ್ ಬರ ಅಂತ ಲೋಕಲ್ ಪರ ಅಲ್ಲಿಗೆ ಫಸ್ಟ್ ನಾನು ಪೊಲೀಸ್ ಅವ್ರನ್ನ ಕೇಳಿದೆ, ಈ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ಗೆ ಹೆಂಗ ಹೋಗ್ಬೇಕು ಅಂತ ಕೇಳಿದಾಗ ಅಲ್ಲೇ ಈ ಇವ್ರತ ಅಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ. ಅಲ್ಲಿ ಕೇಳಿದ ಪೊಲೀಸ್ ಅವರು ಪ್ರಯಾಗ್ರಾಜ್ ಇರೋದು ಹಿಂದೆಗಡೆ, ಹಿಂದೆ ಕಡೆ, ಇವ್ರು ಮುಂದೆ ರೋಡ್ ಅಲ್ಲಿ ಕಳಿಸ್ತಾರೆ. ಈ ಮುಂದೆ ನಾವು ಅದು ನಡ್ಕೊಂಡು ಹೆಂಗೋ ನಡ್ಕೊಂಡ್ ಬಂದು ಒಂದು 10 ಕಿಲೋಮೀಟರ್ ನಡ್ಕೊಂಡ್ ಬಂದಾಗ ಆಮೇಲೆ ಇನ್ನೊಬ್ಬನ ಕೇಳ್ದಲ್ಲಿ ಆ ಲೋಕಲ್ ಅವ್ರನ್ನ ಕೇಳಿದ್ರೆ ಅವರು, ಸರ್ ಪ್ರಯಾಗ್ರಾಜ್ ಇಲ್ಲಲ್ಲ ಸರ್, ಇಲ್ಲಿಂದ 20 ಕಿಲೋಮೀಟರ್ ಹಿಂದೆನೆ ಆಗೈತಲ್ಲ ಸರ್, ಯಾಕೆ ತರ ಮಾಡಿದ್ರು, ಬನ್ನಿ ಸರ್ ಇನ್ನೊಂದು ಈ ಸ್ಟೇಷನ್ ಇದೆ, ಈ ಸ್ಟೇಷನ್ ಅಂತ ನಾವು ಕರ್ಕೊಂಡು ಹೋಗಿ ನಿಮ್ಗೆ ಅಲ್ಲಿ ಬಿಡ್ತೀವಿ ಅಂತ ಪಾಪ ಒಳ್ಳೆಯ ಜನ ಕರ್ಕೊಂಡು ಹೋಗಿ ಇಲ್ಲಿ ಆ ಸ್ಟೇಷನ್ ಅಂತ ನಮ್ಗೆ ಬಿಟ್ರೆ, ಆ ಸ್ಟೇಷನ್ ಅಲ್ಲಿ ಇದೆ ಟ್ರೈನೇ ಇಲ್ಲ, ಎಲ್ಲ ಹೋಗಿ ನಾಳೆ ಬನ್ನಿ ನಾಳೆ ಹೋಗಿ ಅಂತ ಎಲ್ಲ ಟ್ರೈನ್ ಕ್ಯಾನ್ಸಲ್ ಮಾಡ್ಬಿಟ್ಟಾರೆ. ಪಾಪ ಏನ್ ಮಾಡ್ತಾರೆ ಬಂದಿರೋರು ಎಲ್ಲ. ನಮ್ಗಂತೂ ಭಾಷೆ ಬರುತ್ತೆ ಬಿಡಿ, ಎಲ್ಲ ಭಾಷೆ ಬರೋದಕ್ಕೆ ಏನೋ ತಪ್ಸ್ಕೊಂಡು, ಭಾಷೆ ಬರ್ದೇ ಇರೋಂತ ಜನ ಏನ್ ಮಾಡ್ತಾರೆ, ಎಷ್ಟೋ ಜನ ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅದಕ್ಕೆ ಬಂದು ನಾನು ಟ್ರೈನಲ್ಲಿ ಕುತ್ಕೊಂಡೆ ಸ್ವಲ್ಪ ಒಂದು ರಿಲ್ಯಾಕ್ಸ್ ಆಗಿತ್ತು. ಅದಕ್ಕೆ ನಮ್ ಟ್ರೈನಲ್ಲಿ ಇರೋದೆಲ್ಲ ಪಾಪ ಇದ್ದಾರೆ, ತೋರಿಸಿ ನೋಡಿ ಇವರೆಲ್ಲ ಅನುಭವ ಹೇಳ್ತಾರೆ. ಬೋಲೋ ಕ್ಯಾ ಹೋಗ ಕರ್ಕೊ. ಉಮೇಶ್, ಇವಾಗ ನಿನ್ನೆ ರಾತ್ರಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕಾಲ್ ತುಳಿತ ಆಯ್ತಲ್ಲ, ಅವಾಗ ನೀವೆಲ್ಲಿದ್ರಿ? ಅವಾಗೇನೋ ತ್ರಿವೇಣಿ ಸಂಗಮ ಹತ್ರ, ತ್ರಿವೇಣಿ ಸಂಗಮದ ಹತ್ರ ಇತ್ತು ಬಂದು. ಅವಾಗ ನಿಮ್ಗೆ ಗೊತ್ತಾಯ್ತಾ ಅಲ್ಲಿ ಕಾಲ್ ತುಳಿತ ಆಯ್ತು ಅಂತ ಎಲ್ಲ ಗೊತ್ತಿತ್ತ ನಿಮ್ಗಲ್ಲಿ? ತ್ರಿವೇಣಿ ಸಂಗಮಕ್ಕೆ ಹೋಗಕ್ಕೆ ಆಗಲ್ಲ, ನಾನು ಹೋಗ್ಬಿಟ್ಟು ಬಂದೆ. ಬಟ್ ಇವ್ರು ನಮ್ ಸಿಸ್ಟರ್ ಎಲ್ಲ ಹೋಗಕ್ಕೆ ಆಗಿಲ್ಲ. ತ್ರಿವೇಣಿ ಸಂಗಮ ಬೆಳಿಗ್ಗೆ, ನೆನ್ನೆ ಬೆಳಿಗ್ಗೆ ತ್ರಿವೇಣಿ ಸಂಗಮ ಸ್ನಾನ ಮಾಡ್ಕೊಂಡು ನೆನ್ನೆ ಸಂಜೆ ಅಮಾಸೆ, ಇವತ್ತು ಅಮಾಸೆ ಇತ್ತಲ್ಲ, ಇವತ್ತು ಅಮಾಸೆ ಮಾಡ್ಬೇಕು ರಾತ್ರಿನೇ ಹೋಗಿದ್ದ ನಾವು 12 ಗಂಟೆಗೆ. ರಾತ್ರಿನೇ ನಮ್ ಸಿಸ್ಟರ್ ಕರ್ಕೊಂಡು ಹೋಗುದು ಆಗಿಲ್ಲ, ಅಲ್ಲಿ ಹೋಗಕ್ ಆಗಿಲ್ಲ. ಅಲ್ಲಿ ಹೋಗಾಗ ನುಗ್ಲಾಗಿ ಅಲ್ಲಿಂದ ನೂಕೊಂಡು, ಅಲ್ಲಿ ಒಂದೇ ತ್ರಿವೇಣಿ ಸಂಗಮ ಒಂದೇ ಜಾಗ ಅಲ್ಲ, ತ್ರಿವೇಣಿ ಸಂಗಮ ಪಕ್ಕದಲ್ಲ ರೋಡ್ ಎಲ್ಲ ಫುಲ್ ನುಗ್ಲೆ ತ್ರಿವೇಣಿ ಸಂಗಮ ಅಂತ ಅಲ್ಲಿ ಸುಮಾರು ಜನ. ನಾನು ಸಂಗಮ ಅನ್ನೋದು ಎಲ್ಲಾ ಕಡೆ ಸುತ್ತ ಸಂಗಮ ಮಾಡಿದ್ದು, ಆ ತ್ರಿವೇಣಿ ಸಂಗಮ ಪಕ್ಕದಲ್ಲಿ ಸಂಗಮ ಮಾಡಿದ್ದಾರೆ. ಅಂತದ್ರಲ್ಲಿ ನಾವು ಹೋಗಿದ್ದು. ತ್ರಿವೇಣಿ ಸಂಗಮದಲ್ಲಿ ಅಂದ್ರೆ ಸುಮಾರು ಅಲ್ಲಿ ಅಲ್ಲಿ ಬರೀ ಅಲ್ಲಿ ಒಂದು ಯಮುನಾ ಅನ್ನೋದು ಒಂದ್ ಸೈಡ್ ಅಲ್ಲಿ ಇದೆ, ಗಂಗಾ ಯಮುನಾ ಅನ್ನೋದು ಒಂದ್ ಸೈಡ್ ಇದೆ. ಇವ್ರು ಜನಕ್ಕೆ ಗೊತ್ತಿಲ್ಲ, ಆ ಗಂಗಾ ಯಮುನೆಗೆ ಹೋಗ್ಬೇಕಂತಾರೆ, ಗಂಗಾ ಯಮುನೆಗೆ ಹೋಗ್ಬೇಕಂತ. ಎಸ್, ರೈಟ್ ಉಮೇಶ್, ಥ್ಯಾಂಕ್ ಯು. ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ.